ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ. ಮೊದಲಿಗೆ ಕರಡಿ ಸಂಗಣ್ಣ ಹಾಲಿ ಲೋಕಸಭಾ ಸದಸ್ಯರು ಅವರು ಅವರ ಎಲ್ಲ ಮುಖಂಡಗಳ ಜೊತೆ ಹಿಂಬಾಲಕರ ಜೊತೆ ಭಾರತೀಯ ಜನತಾ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಅಧಿಕೃತವಾಗಿ ಸೇರ್ಪಡೆಯಾಗಿದ್ದಾರೆ. ಕರಡಿ ಸಂಗಣ್ಣ ನನಗೆ ಹೊಸಬರೇನಲ್ಲ, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಜೊತೆಗೆ ಅವರು ಬೇರೆ ಪಕ್ಷದಲ್ಲಿ ಇದ್ರೂ ಕೂಡ ಸ್ನೇಹ ಮತ್ತು ಆತ್ಮೀಯತೆ ಮುಂದುವರೆದಿತ್ತು. ನಾನು ಯಾವಾಗ ಸಿಕ್ಕಿದ್ರು ಕೂಡ ಕರಡಿ ಸಂಗಣ್ಣ ನನಗೆ ಬಹಳ ಗೌರವದಿಂದ ಮಾತಾಡ್ತಾ ಇದ್ರು. ನಾನು ಕೂಡ ಅಷ್ಟೇ ಗೌರವದಿಂದ ಅವ್ರನ್ನ ಮಾತಾಡಿಸ್ತಿದ್ದೆ. ಮತ್ತೆ ಅನೇಕ ಸಭೆ ಸಮಾರಂಭಗಳಲ್ಲಿ ನಾವು ಅವರು ಕೂಡ ಒಟ್ಟಿಗೆ ಸೇರಿದ್ದೀವಿ. ಅಲ್ಲಿ ರಾಜಕೀಯ ಪಕ್ಷಗಳು ಅವರವರ ನಿಲುವುಗಳನ್ನು ಮಾತ್ರ ವ್ಯಕ್ತ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು. ಅವರು ಬಿಜೆಪಿನಲ್ಲಿದ್ದಾಗ ಬಿಜೆಪಿ ವಿಚಾರಗಳನ್ನು ಮಾತ್ರ ಹೇಳ್ತಾ ಇದ್ರು. ಆಮೇಲೆ ನಾನು ಮುಖ್ಯಮಂತ್ರಿಯಾಗಿ ಅನೇಕ ಸಾರಿ ಅವ್ರ ಜೊತೆಯಲ್ಲಿ ವೇದಿಕೆ ಹಂಚಿಕೊಂಡಾಗಲೂ ಕೂಡ ನಾನು ಸಾಧನೆಗಳನ್ನು ಹೇಳಿದಾಗ ಈಗ ಅವರು ಇಲ್ಲಿವರೆಗೆ MP ಆಗಿದ್ರು, MLA ಆಗಿದ್ರು, ಆಮೇಲೆ ತಾಲೂಕಾ ಬೋರ್ಡ್ ಸದಸ್ಯರಾಗಿದ್ರು, PLD ಬ್ಯಾಂಕ್ ಅಧ್ಯಕ್ಷರಾಗಿದ್ದರು, ZP ಮೆಂಬರ್ ಕೂಡ ಆಗಿದ್ರು. ಕೆಳ ಹಂತದಿಂದ ಬಂದಿರತಕ್ಕಂಥವ್ರು. ಮತ್ತೆ ಇಡೀ ಕ್ಷೇತ್ರದಲ್ಲಿ ಒಳ್ಳೆ ಹೆಸರನ್ನು ಹೊಂದಿದ್ದಂಥವ್ರು, ಜನಾನುರಾಗಿಯಾಗಿದ್ದವರು, ಜನಪರವಾದಂಥ ಕಾಳಜಿ ಇಟ್ಕೊಂಡಿದ್ದಂಥವ್ರು. ಅವರು ಇವತ್ತು ಐ ಡೋಂಟ್ ನೋ ಯಾಕೆ ಬಿಜೆಪಿಯವರು ಅವರಿಗೆ ಟಿಕೆಟ್ ತಪ್ಪಿಸಿದ್ರು ಅಂತ ನನಗೆ ಇವತ್ತಿನವರೆಗೂ ಅರ್ಥ ಆಗಿಲ್ಲ. ಇವತ್ತಿನವರೆಗೂ ಅರ್ಥ ಆಗಿಲ್ಲ. ಯಾಕೆಂತಂದ್ರೆ ZP ಮೆಂಬರ್ ಆಗಿದ್ದಾಗ ಒಳ್ಳೆ ಹೆಸರು ತಗೊಂಡಿದ್ರು, ಅಲ್ಲ ಲೋಕಸಭಾ ಸದಸ್ಯರಾಗಿದ್ದಾಗ ಒಳ್ಳೆ ಹೆಸರು ಕೂಡ ಮಾಡಿದ್ರು, ಒಳ್ಳೆ ಕೆಲಸನೂ ಕೂಡ ಮಾಡ್ತಾ ಇದ್ರು, ಜನಸಂಪರ್ಕ ಇಟ್ಕೊಂಡಿದ್ರು. ಅಂತ್ಯದರಲ್ಲಿ ಬಿಜೆಪಿಯವರು ಇವರಿಗೆ ಟಿಕೆಟ್ ಅನ್ನು ತಪ್ಪಿಸಿದ್ದಾರೆ. ಒಂದಂತೂ ನಿಜ, ಯಡಿಯೂರಪ್ಪನವರು ಅವ್ರ ಮಗನ ಮುಖ್ಯಮಂತ್ರಿ ಮಾಡಬೇಕು. ಅದಕ್ಕೆ ಅಲ್ಲಿ ಬಿಜೆಪಿನಲ್ಲಿ ಎರಡು ಪ್ರಬಲವಾದಂಥ ಗುಂಪುಗಳಿದ್ದಾವೆ. ಒಂದು ಯಡಿಯೂರಪ್ಪನ ಗುಂಪು, ಇನ್ನೊಂದು ಸಂತೋಷ್ ಗುಂಪು. ಯಾರು ವಿಜಯೇಂದ್ರನಿಗೆ ಒಪ್ಕೊಳ್ಳಲ್ಲ ಅವರೆಲ್ಲರಿಗೂ ಟಿಕೆಟ್ ತಪ್ಪಿಸ್ಬಿಟ್ಟಿದ್ದಾರೆ ಈ ಸಾರಿ. ಇದು ಒಂದು ಕಾರಣ. ಎರಡನೇ ಕಾರಣ ಏನಪ್ಪಾ ಅಂತಂದ್ರೆ ಅವರಿಗೆ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಇಲ್ಲ. ಕರ್ನಾಟಕದಲ್ಲಿ ಹೋದ ಸಾರಿ 25 ಸ್ಥಾನಗಳು ಗೆದ್ದುಬಿಟ್ಟಿದ್ರು. ಗೆಲ್ಲಿಕ್ ಸಾಧ್ಯ ಆಗಲ್ಲ ಅಂತೇಳಿ ಈ ಸಾರಿ ಅನಿಸಿರೋದ್ರಿಂದ ಅನೇಕ ಲೋಕಸಭಾ ಸ್ಥಾನಗಳನ್ನು ಬದಲಾಯಿಸಿದ್ದಾರೆ. ಎರಡನೇದು, ಮತ್ತೆ ಆಂಟಿ ಇನ್ಕಂಬೆನ್ಸಿ ಇದೆ ಅವ್ರ ಮೇಲೆ, ಬಹಳ ಆಂಟಿ ಇನ್ಕಂಬೆನ್ಸಿ ಇದೆ. ಸೊ ಆಂಟಿ ಇನ್ಕಂಬೆನ್ಸಿ ಇರೋದ್ರಿಂದ ಅವರು ನನ್ನ ಪ್ರಕಾರ ಕಾಂಗ್ರೆಸ್ ಪಕ್ಷ ಈ ಸಾರಿ ಹೆಚ್ಚು ಸ್ಥಾನಗಳನ್ನು ಗೆಲ್ತದೆ. ಈಗಾಗಲೇ DK ಶಿವಕುಮಾರ್ ಅವರು ಹೇಳಿದ್ದಾರೆ 20ಕ್ಕಿಂತ ಹೆಚ್ಚು ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಯಾಕಂದ್ರೆ ಇವತ್ತು ಇಡೀ ಕರ್ನಾಟಕದಲ್ಲಿ ನಮ್ಮ 5 ಗ್ಯಾರಂಟಿಗಳ ಅಲೆ ಇದೆ. 5 ಗ್ಯಾರಂಟಿಗಳ ಅಲೆ ಇದೆ. ಜನರಿಗೆ ಕಾಂಗ್ರೆಸ್ ಬಗ್ಗೆ ವಿಶ್ವಾಸ ಬಂದಿದೆ, ನಂಬಿಕೆ ಬಂದಿದೆ.
ಕಾಂಗ್ರೆಸ್ನವರು ನುಡಿದಂತೆ ನಡೀತಾರೆ, ಕೊಟ್ಟ ಮಾತನ್ನ ಈಡೇರಿಸ್ತಾರೆ, ಯಾವತ್ತೂ ಕೂಡ ಸುಳ್ಳು ಹೇಳಲ್ಲ. ಇವತ್ತು ಆಕ್ಚುಲಿ ಇಡೀ ದೇಶದಲ್ಲಿ ನಡೀತಾ ಇರ್ತಕ್ಕಂಥದ್ದು ಒಂದ್ ಕಡೆ ಸುಳ್ಳು, ಇನ್ನೊಂದ್ ಕಡೆ ಸತ್ಯ. ಬಿಜೆಪಿಯವರು ಅಂದ್ರೆ ಸುಳ್ಳು ಹೇಳೋರು ಅಂತ. ನರೇಂದ್ರ ಮೋದಿ ಆದಿಯಾಗಿ ಎಲ್ಲರೂ ಸುಳ್ಳು ಹೇಳ್ತಾರೆ. ನರೇಂದ್ರ ಮೋದಿಯವರು 2014ರಲ್ಲಿ ಏನೇನು ಹೇಳಿದ್ರು ಅವ್ಯಾವು ಈಡೇರಿಸಲಿಲ್ಲ. 15 ಲಕ್ಷ ತಂದುಕೊಡ್ತೀವಿ ಅಂದ್ರು ತಂದುಕೊಡ್ಲಿಲ್ಲ. 2 ಕೋಟಿ ಉದ್ಯೋಗ ಪ್ರತಿ ವರ್ಷ ಸೃಷ್ಟಿ ಮಾಡ್ತೀವಿ ಅಂದ್ರು ಮಾಡಲಿಲ್ಲ. ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತಂದ್ರು ಮಾಡಲಿಲ್ಲ. ಒಳ್ಳೆ ದಿನ ಬರ್ತದೆ ಅಂತಂದ್ರು ಬರಲಿಲ್ಲ. ಬೆಲೆ ಏರಿಕೆ ಅಂತೂ ಗಗನ ಮುಟ್ಬಿಡ್ತು. ನಿರುದ್ಯೋಗದ ಸಮಸ್ಯೆ ಬಗೆಹರಿಸಲಿಕ್ಕೆ ಹೋಗ್ಲಿಲ್ಲ. ಹೀಗೆ ನರೇಂದ್ರ ಮೋದಿಯವರು ಯಾವತ್ತೂ ಕೂಡ ಜನರ ಸಮಸ್ಯೆಗಳನ್ನ ಪ್ರಸ್ತಾಪ ಮಾಡಿ ಅವಕ್ಕೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಇವತ್ತಿನವರೆಗೆ ಎಲ್ಲೂ ಕೂಡ ಮಾತಾಡಿಲ್ಲ. ಧಾರ್ಮಿಕವಾದಂಥ ವಿಚಾರಗಳು, ಭಾವನಾತ್ಮಕವಾದಂಥ ವಿಚಾರಗಳನ್ನ ಜಾಸ್ತಿ ಹೇಳಿ ಹೇಳಿ ಜನರಲ್ಲಿ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ಕೊ ಬಂದಿದ್ದಾರೆ. ಅದರಲ್ಲಿ ಯಶಸ್ಸನ್ನು ಕೂಡ ಕಂಡಿದ್ದಾರೆ. ಆದರೆ ಈ ಬಾರಿ ಅವರಿಗೆ ಯಶಸ್ಸು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಅವರು ಯಾಕಂತಂದ್ರೆ ಈ ಸ್ಟ್ರಾಟಜಿಕ್ ಆಗಿ 400 ಗೆಲ್ತೀವಿ 400 ಗೆಲ್ತೀವಿ 400 ಗೆಲ್ತೀವಿ ಅಂತ ಹೇಳೋರು. ಅವರು 200-220 ಸೀಟ್ಗಳು ಗೆದ್ರೆ ಅದೇ ಜಾಸ್ತಿ NDA. ಅದರಿಂದ ಈ ಸಾರಿ ಅವ್ರು ಸರ್ವೆ ಮಾಡಿಸಿದ್ದಾರೆ. ಅವ್ರ ಸರ್ವೆನಲ್ಲಿ ಅರೌಂಡ್ 200 ಗೆಲ್ತೀವಿ ಅಂತಕ್ಕಂಥದ್ದು ವರದಿ ಇರ್ತಕ್ಕಂಥದ್ದು. ಈ ವರದಿ ಇರೋದ್ರಿಂದ ಜನಗಳಿಗೆ ದಾರಿ ತಪ್ಪಿಸ್ಲಿಕ್ಕೋಸ್ಕರವಾಗಿ ಅವರು 400 ಗೆಲ್ತೀವಿ 400 ಗೆಲ್ತೀವಿ 400 ಗೆಲ್ತೀವಿ ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ಸಾರಿ ನನಗಿರ್ತಕ್ಕಂಥ ಇನ್ಫಾರ್ಮೇಶನ್ ಬಹಳ ಸ್ಪಷ್ಟವಾಗಿ ಯಾವ ಕಾಲಕ್ಕೂ ಕೂಡ NDA ಅಧಿಕಾರಕ್ಕೆ ಬರಲ್ಲ, ನರೇಂದ್ರ ಮೋದಿ ಅವರು ಮತ್ತೆ ಪ್ರೈಮ್ ಮಿನಿಸ್ಟರ್ ಆಗಲ್ಲ. ಇದು ಸತ್ಯ. ಬಿಕಾಸ್ ದೇರ್ ಇಸ್ ಎನ್ ಅಂಡರ್ ಕರೆಂಟ್ ಇನ್ ದಿ ಎಂಟೈರ್ ಕಂಟ್ರಿ. ಇಂಡಿಯಾ ಪರವಾದಂತ ಅಂಡರ್ ಕರೆಂಟ್ ಇದೆ. ಸೊ ಹಾಗಾಗಿ ಜನರು ಇವತ್ತು ಬದಲಾವಣೆಯನ್ನು ಬಯಸಿದ್ದಾರೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಾನೀಗ ಅನೇಕ ಕ್ಷೇತ್ರಗಳಲ್ಲಿ DK ಶಿವಕುಮಾರ್ ಪ್ರವಾಸ ಮಾಡಿದ್ದೇವೆ. ಎಲ್ಲ ಕಡೆ ಜನರು ಉತ್ಸಾಹದಿಂದ ಸಭೆಯಲ್ಲಿ ಭಾಗವಹಿಸ್ತಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ. ಈ ಸಾರಿ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡ್ತೀವಿ ಅಂತೇಳಿ ಬಹಿರಂಗವಾಗಿ ಹೇಳ್ತಾರೆ. ಸಾಮಾನ್ಯವಾಗಿ ಈ ಕ್ಯಾಪ್ಟಿವ್ ಆಡಿಯನ್ಸ್ ಇದ್ರೆ ಏನಾಗ್ತದೆ, ಸುಮ್ಮನೆ ಕೂತಿರ್ತಾರೆ ಅಥವಾ ಎದ್ದೊಟ್ಟೋಯ್ತಾರೆ. ಈ ಆಡಿಯನ್ಸ್ ಇದೆಯಲ್ಲ, ಕೊನೆಯವರೆಗೂ ಕೂತಿರ್ತಾರೆ ಮತ್ತೆ ಉತ್ಸಾಹದಿಂದ ಕೂತಿರ್ತಾರೆ. ನಾವು ಮಾತನಾಡುವಾಗ ಬಹಳ ಗಂಭೀರವಾಗಿ ಕೇಳಿ ರಿಯಾಕ್ಟ್ ಮಾಡ್ತಕ್ಕಂಥದ್ದನ್ನು ಕೂಡ ಮಾಡ್ತಾರೆ. ಅದರಿಂದ ಈ ಸಾರಿ ನಾವು 5 ಗ್ಯಾರಂಟಿಗಳೇನು ಘೋಷಣೆ ಮಾಡಿದ್ದೋ ಅವನ್ನ ಜಾರಿ ಮಾಡಿದ್ದೀವಿ. ಹಿಂದೆನೂ ಕೂಡ ಮಾಡಿದ್ದೋ. ಹಿಂದೆ 2013ರಿಂದ 2018 ಇರುವಾಗಲೂ ಕೂಡ 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿದ್ದವು. ಈಗ ಮತ್ತೆ 5 ಗ್ಯಾರಂಟಿಗಳ ಜೊತೆಗೆ 82 ಭರವಸೆಗಳನ್ನು ಈಡೇರಿಸಿದ್ದೀವಿ. ಮ್ಯಾನಿಫೆಸ್ಟೋನಲ್ಲಿ ಹೇಳಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದವರು ಇದಾರಲ್ಲ, ಅವರು ಯಾವತ್ತೂ ಕೂಡ ನುಡಿದಂತೆ ನಡೆದಿಲ್ಲ. ಬರೀ ಸುಳ್ಳು ಹೇಳ್ಕೊಂಡು ಜನರನ್ನ ದಾರಿ ತಪ್ಪಿಸಿ ತಗೊಂಡು ಭಾವನಾತ್ಮಕವಾದ ವಿಚಾರಗಳನ್ನ ಹೇಳಿ ಜನರ ಮನಸ್ಸನ್ನ ಕೆರಳಿಸಿ ಇವತ್ತು ಇದನ್ನ ಬಿಜೆಪಿಯವರು ಅಧಿಕಾರಕ್ಕೆ ಬಂತವಿಂದ ಮಾಡ್ಕೊಂಡು ಬಂದಿದ್ದಾರೆ. ಅದು ಎಲ್ಲಾ ಕಾಲದಲ್ಲೂ ಕೂಡ ನಡೆಯಲ್ಲ. ಮತ್ತೆ ಈಗ 10 ವರ್ಷ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದರು. ನಾವು 10 ತಿಂಗಳೊಳಗಡೆ ಎಲ್ಲ ಭರವಸೆಗಳನ್ನ ಈಡೇರಿಸ್ತೇವೆ. ಆದರೆ ನರೇಂದ್ರ ಮೋದಿ ಅವರು 10 ವರ್ಷಗಳಾದರೂ ಕೂಡ ಅವ್ರು ಹೇಳಿದಂತ ಭರವಸೆಗಳನ್ನ ಈಡೇರಿಸ್ತೇವೆ. ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಬಿಜೆಪಿ
ಅಂಡ್ ಕಾಂಗ್ರೆಸ್. ಜನಗಳಿಗೆ ಗೊತ್ತಾಗಿದೆ. ಯಾಕಂತಂದ್ರೆ ನಾವು 5 ಗ್ಯಾರಂಟಿಗಳು ಫಲ ಜನಗಳಿಗೆ ತಲುಪಿದೆ. ಅವ್ರೇನ್ ಫಲ ತಲುಪಿದೆಯಾ? ಅವ್ರದ್ದು ಬಿಜೆಪಿ ಅವ್ರದ್ದು ತಲುಪಿಲ್ಲ. ಅದರಿಂದ ಜನ ಈ ಸಾರಿ ಕಾಂಗ್ರೆಸ್ ಪಕ್ಷವನ್ನ ಕೈ ಹಿಡಿತಾರೆ ಅಂತ ಹೇಳ್ತಾ, ಕರ್ನಾಟಕದಲ್ಲಿ ನಾವು ಹೆಚ್ಚು ಸ್ಥಾನಗಳನ್ನ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ನನಗೆ ಬಂದಿದೆ. ನಮಗೆಲ್ಲ ವರದಿಗಳು ಕೂಡ, ನಮಗೆ ಆಂತರಿಕ ವರದಿಗಳು ಬಂದಿರತಕ್ಕಂಥದ್ದು, ಕಾಂಗ್ರೆಸ್ ಪಕ್ಷ ಈ ಸಾರಿ 20 ಸ್ಥಾನಗಳನ್ನು ಗೆಲ್ತದೆ ಅಂತಕ್ಕಂಥ ನಂಬಿಕೆ, ಭರವಸೆ ನಮಗೆ ಬಂದಿದೆ. ಕೊಪ್ಪಳ ಇದೆಯಲ್ಲ, ಈಗ ಕರಡಿ ಸಂಗಣ್ಣ ಬಂದ ಮೇಲೆ ಇನ್ನಷ್ಟು ಶಕ್ತಿ ನಮಗೆ ಬಂದಿದೆ. ಕರಡಿ ಸಂಗಣ್ಣನಿಗೆ, ಮಾಳಿಗೆಗೆ, ಆಮೇಲೆ ಕೃಷ್ಣಮೂರ್ತಿಗೆ, ಆಮೇಲೆ ಸ್ವಾತಿ ಚಂದ್ರಶೇಖರ್, ಇವೆಲ್ಲರನ್ನೂ ಕೂಡ, ಮತ್ತೆ ಕರಡಿ ಸಂಗಣ್ಣವ್ರ ಜೊತೆ ಸೇರ್ಕೊಂಡಂತ ಎಲ್ಲರನ್ನೂ ಕೂಡ ನಾನು ಆರ್ಥಿಕವಾಗಿ ಸ್ವಾಗತ ಬಯಸ್ತೇನೆ. ಮತ್ತೆ ಅವರೆಲ್ಲರಿಗೂ ಕೂಡ ಆರ್ಥಿಕವಾಗಿ ಸ್ವಾಗತ ಬಯಸ್ತೇನೆ. ಕಾಂಗ್ರೆಸ್ಗೆ ಈಗಾಗಲೇ ನಮ್ಮ ಅಧ್ಯಕ್ಷರು ಸೇರ್ಪಡೆ ಮಾಡ್ಕೊಂಡಿದ್ದಾರೆ. ಅವರ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಯಾರ್ಯಾರು ಕಾಂಗ್ರೆಸ್ಸಿನ ಸಿದ್ಧಾಂತವನ್ನು ಒಪ್ಕೊಂಡು ಬಂದಿದ್ದಾರೆ ಕಾಂಗ್ರೆಸ್ಗೆ, ಅವರೆಲ್ಲರನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಜವಾಬ್ದಾರಿ. ಸಂಘಟನೆಯನ್ನು ಕೂಡ ಗೌರವಯುತವಾಗಿ ನಡೆಸ್ಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಅವ್ರ ಹಿಂಬಾಲಕರಿಗೂ ಕೂಡ, ಎಲ್ಲ ಅವ್ರ ಹಿಂಬಾಲಕರನ್ನು ಕೂಡ ಪಕ್ಷಕ್ಕೆ ಸ್ವಾಗತ ಮಾಡ್ತೇನೆ. ಇವತ್ತು ರಾಮನವಮಿ, ಇವತ್ತು ರಾಮನವಮಿ, ಇಡೀ ದೇಶದಲ್ಲಿ ರಾಮನವಮಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಕೂಡ, ಇಡೀ ರಾಜ್ಯದ ಜನತೆಗೆ ಶ್ರೀರಾಮನವಮಿಯ ಜಯಂತಿಯ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ. ಗಾರ್ಲೆನ್ ಮಾಡ್ಬಿಟ್ಟು ಸರ್, ಒಂದು ಗಾರ್ಲೆನ್ ಮಾಡ್ಬಿಟ್ಟು ಬೇಗ ತಮರು, ಆರ ತಮರು